ನಮಸ್ತೆ, ಎಲ್ರಿಗೂ ಅನ್ನೂಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ನಮ್ಮ ಮನೆಯಲ್ಲೇ ತುಂಬ ಚೆನ್ನಾಗಿ ಒಂದೇ ಒಂದು ಕಾಕಡ ಗಿಡ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಇದನ್ನು ಯಾವ ಥರ ಕಟ್ಟೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ದಾರ ತಗೋಬೇಕು. ಇದನ್ನು ನಿಮ್ಮ ಎಡಗೈನಲ್ಲಿ ಎರಡು ಬೆರಳು ಮಧ್ಯ ಈ ಥರ ಇಟ್ಕೋಬೇಕು, ಆಯಿತಾ. ಈ ಥರ ಮೇಲಿಂದ ಒಂದು, ಕೆಳಗಿಂದ ಒಂದು, ಇಲ್ಲಿರುತ್ತಲ್ಲ ದಾರ, ಇದನ್ನು ಇದಕ್ಕೆ ಹಿಂಗೆ ಬಿಗಿಯಾಗಿ ಇಟ್ಕೋಬೇಕು. ಫಸ್ಟ್ ಗೊಲೆ ಕಟ್ಟುವಾಗ ಒಂದು 2 ಸುತ್ತು ಹಾಕಿ ಆಮೇಲೆ ಹಿಂಗೆ ತಗೊಂಡು ಹಿಂಗೆ ಹಾಕಬೇಕು. ಈಸಿ. ಇನ್ನೊಂದು ತೋರಿಸ್ತೀನಿ. ಒಂದು ಕಡೆಯಿಂದ ಒಂದು 2 ಆಯಿತು. ಹಿಂಗೆ ಒಂದು ಸುತ್ತು ಹಾಕಬೇಕು. ಮತ್ತು ನೋಡಿ, ಈ ಥರ ತಗೋಬೇಕು. ಇಲ್ಲಿದೆಯಲ್ಲ ಈ ದಾರ, ಇದು ಹಿಂಗೆ ಹಾಕಿ ಹಿಂಗೆ ಎಳಿಬೇಕು, ಆಯಿತಾ. ಇದು ಈ ಥರ ಒಂದೊಂದು ಕಟ್ಟೋದು. ಇಲ್ಲ ನಾವು ಇನ್ನೂ ಸ್ವಲ್ಪ ದಟ್ಟವಾಗಿ ಕಾಣಬೇಕಂದ್ರೆ 2 ಬೇಕಾದ್ರೆ ಇಡ್ಬೋದು. ಅಂದರೆ ಒಂದೇ ಸೈಡಿಗೆ 2 ಹೂವು, ಮೇಲೆರಡು, ಕೆಳಗೆರಡು. ನಾವು ಈ 2 ಬೆರಳಲ್ಲಿ ಇಡ್ತೀವಲ್ಲ, ಇದನ್ನು ಗ್ರಿಪ್ಪಾಗಿ ಇದನ್ನು ಟೈಟಾಗಿ ಇಟ್ಕೋಬೇಕು. ಹೂವನ್ನ 2 ಸುತ್ತು ಹಾಕಿ ಇಲ್ಲಿ 1 ಸುತ್ತು ಹಾಕಿ. ಯಾಕೆ 2 ಸುತ್ತು ಹಾಕೋದು ಅಂತಿದ್ದೀನಿ ಅಂದರೆ, ಕಾಕಡ ಹೂವು ಸ್ವಲ್ಪ ಇದು ದಪ್ಪ ಇರುತ್ತೆ ತೊಟ್ಟು, ಹಂಗಾಗಿ ಕಟ್ಟಿ ಎಲ್ಲ ಆದಮೇಲೆ ಹಿಂಗೆ ಬಿದ್ದೋಗಬಾರ್ದು ಅಂತ 1-2 ಸಲ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಅಷ್ಟು ಹೂವಿಂದ ಕಟ್ಟಿದ್ದು ನೋಡಿ, ಇಷ್ಟೊಂದಾಯಿತು. ನೋಡಿ ಎಷ್ಟೊಂದು ಹೂವು ಆಗಿದೆ. ಈ ಥರ ಹೂವು ಕಟ್ಟಿದ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.